ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 18 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೇನ್ ರೋಡಿಂದ 3ನೇ ಜಮೀನು ನೋಡೋಕ್ಕೆ ಬಂದಿದ್ದೀನಿ. ಜಮೀನು ಬಂದುಬಿಟ್ಟು 3 ಎಕರೆ ಜನರಲ್ ಪ್ರಾಪರ್ಟಿ ನೋಡಿ ಸರ್. ಇದೇ ಮೇನ್ ರೋಡಿಂದ 3ನೇ ಜಮೀನು ಇವತ್ತು ನೋಡೋಕ್ಕೆ ಬಂದಿದ್ದೀನಿ. ಇದರ ಮಣ್ಣೇನು, ಲೊಕೇಶನ್ ಏನು, ಏನೆಲ್ಲ ಇಲ್ಲಿ ಯೂಸ್ ಮಾಡ್ಬೋದು, ಏನೇನು ಮಾಡ್ಬೋದು ಎಲ್ಲ ನೋಡೋಣ. ನೋಡಿ ಬನ್ನಿ. ಈಗ ಆ ಜಮೀನಿಗೆ ಇದೇ ನಕಾಶೆ ರೂಟು. ಆ ನಕಾಶೆ ರೂಟು ಹೇಗಿದೆಯಪ್ಪ ಅಂತಂದರೆ ಈ ಥರ ಬಂಡಿ ಜಡ್ ಥರ ಇದೆ. ಇಲ್ಲಿಂದ 3ನೇ ಜಮೀನು ನೋಡ್ರಿ, ಇದೆಲ್ಲ ಬರುತ್ತೆ. ಇದೇ ಜಮೀನು. ಇದು ಫಸ್ಟ್ ಸಾಯಿಲ್ ಬಂದುಬಿಟ್ಟು ಮಣ್ಣು ಬಂದುಬಿಟ್ಟು ಪ್ಯೂರ್ ರೆಡ್ ಸಾಯಿಲ್ಲು. ಅಗ್ರಿಕಲ್ಚರ್ ಬೇಕಾದ್ರೆ ಮಾಡ್ಬೋದು. ಏನಾದರೂ ನೀವು ಕಮರ್ಷಿಯಲ್ಲಾಗೆ ಪೌಲ್ಟ್ರಿ ಅಥವಾ ಏನಾದರೂ ಮತ್ತೊಂದು ಏನಾದರೂ ಮಾಡೋದಾದರೆ ಮಾಡ್ಬೋದು. ಯಾಕಪ್ಪ ಅಂತಂದರೆ ಪೌಲ್ಟ್ರಿ ಮಾಡೋಕ್ಕಿದು ತುಂಬ ಸೂಕ್ತವಾದ ಪ್ರದೇಶ. ಇದು ಹೈಟಲ್ಲಿದೆ, ಜೊತೆಗೆ ಪೂರ್ವ ಪಶ್ಚಿಮ ಬಹಳ ಲೆಂತ್ ಇದೆ. ಸುಮಾರು ಒಂದು 400 ಅಡಿ ಅಂತೂ ಇದೆ. 360 400 ಅಡಿಯಷ್ಟು ಅಥವಾ ಒಂದು 500 ಅಡಿಯಷ್ಟು ಲೆಂತ್ ಬರ್ತಿದೆ ಜಮೀನು. ನೋಡ್ರಿ, ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಬರ್ತಿದೆ. ನೀವು ಅಗ್ರಿಕಲ್ಚರ್ ಮಾಡ್ಬೋದು, ಏನಾದರೂ ಪೌಲ್ಟ್ರಿ ಮಾಡ್ಬೋದು, ಅಥವಾ ಇನ್ನೇನಾದರೂ ಕಮರ್ಷಿಯಲ್ ಏನಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ನೆಕ್ಸ್ಟ್ ನೋಡ್ರಿ, ಅದೇ ಮೇನ್ ರೋಡು, ಅಲ್ಲಿ ಗಾಡಿ ಹೋಗ್ತಿದೆಯಲ್ಲ ಅದೇ ಮೇನ್ ರೋಡು. ಇದು ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಪರ್ಟಿ. ನೆಕ್ಸ್ಟ್ ಬಂದುಬಿಟ್ಟು ಈ ಪ್ರಾಪರ್ಟಿಯ ಬೆಲೆ ನೋಡಿ. ಇದು ಹೈವೇಯಿಂದ ಅಥವಾ ಮೇನ್ ರೋಡಿಂದ 3ನೇ ಜಮೀನಾಗಿರೋದ್ರಿಂದ ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು 19 ಲಕ್ಷ ಒಂದು ಎಕರೆ ಹೇಳ್ತಾರೆ. ಇದು 1 ಲಕ್ಷ ಹೆಚ್ಚು ಕಡಿಮೆ ಅಥವಾ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು, ನೆಗೋಷಿಯಬಲ್ ಇರುತ್ತೆ. 19 ಹೇಳ್ತಾರೆ, 17ಕ್ಕಾಗ್ಬೋದು, 18ಕ್ಕಾಗ್ಬೋದು. ಡೈರೆಕ್ಟ್ ಓನರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪ್ರಾಪರ್ಟಿ, ಎಲ್ಲ ಜಮೀನುಗಳನ್ನು ಡೈರೆಕ್ಟ್ ಓನರಲ್ಲೇ ಕೊಡ್ತೀನಿ. ಅಲ್ಲೇ ನೀವು ಮಾತಾಡ್ಕೊಳ್ಳಿ, ಅಲ್ಲೇ ನೀವು ವ್ಯಾಪಾರವನ್ನು ಬಗೆಹರಿಸ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಚಳ್ಳಕೆರೆ ಟೌನ್ಗೆ ಒಂದು 17ರಿಂದ 18 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ. ಇದು ಲ್ಯಾಂಡ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಪೌಲ್ಟ್ರಿ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾಕಂದರೆ ಇದು ರೋಡ್ ನಿಯರ್ ಇದೆ. ನಿಮ್ಮ ಯಾವುದೇ ರೀತಿಯ ಲಾರಿ ಬಂದು ಹೋಗೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಳ್ಳೆ ಚೆನ್ನಾಗಿದೆ, ಗಟ್ಟಿ ಭೂಮಿ, ಜೊತೆಗೆ ಹೈವೇಯಿಂದ ಬಹಳ ಕಡಿಮೆ ದೂರದಲ್ಲಿ ಈ ಪ್ರಾಪರ್ಟಿ ಇರೋದ್ರಿಂದ ನಿಮಗೆ ಎಲ್ಲ ರೀತಿಯ ಫೆಸಿಲಿಟಿಗಳು ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಜನರಲ್ ಪ್ರಾಪರ್ಟಿ. ಜೊತೆಗೆ ಇದು ನಿಮಗೆ ಪೌಲ್ಟ್ರಿ ಮಾಡೋದಕ್ಕೆ ತುಂಬ ಲೆಂತ್ ಇರೋದ್ರಿಂದ ನಿಮಗೆ ಪೂರ್ವ ಪಶ್ಚಿಮ ಉದ್ದಕ್ಕೆ ನಿಮಗೆ ಶೆಡ್ ಬೀಳುತ್ತೆ. ಅದು ಕೂಡ ನಿಮಗೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಇದು ರೇಟ್ ಸ್ವಲ್ಪ ನಿಮಗೆ ಜಾಸ್ತಿ ಅನ್ನಿಸ್ಬೋದು, ಅದಕ್ಕೆ ನೆಗೋಷಿಯಬಲ್ ಆಗುತ್ತೆ. 19 ಹೇಳ್ತಾರೆ, ಒಂದು 18 ಆಗ್ಬೋದು, 17 ಕೂಡ ಆಗಬಹುದು. ಕೂತ್ಕೊಂಡಾಗೆ ವೇರಿಯೇಷನ್ ಆಗುತ್ತೆ. ಡೈರೆಕ್ಟ್ ಓನರು. ನೆಕ್ಸ್ಟ್ ಬಂದುಬಿಟ್ಟು ಈ ಪ್ರಾಪರ್ಟಿ ಅಗ್ರಿಕಲ್ಚರ್ ಕೂಡ ನೀವು ಮಾಡ್ಕೋಬೋದು. ಅಗ್ರಿಕಲ್ಚರ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಏನಾದರೂ ನೆಕ್ಸ್ಟ್ ಏನಾದರೂ ಕಮರ್ಷಿಯಲ್ ಮಾಡ್ತೀನಿ ಅಂದರೂ ಕೂಡ ನೀವು ಮಾಡ್ಕೋಬೋದು. ನೋಡ್ರಿ, ಅದೇ ಮೇನ್ ರೋಡು. ಆ ಮೇನ್ ರೋಡಿಂದ ಬಂದರೆ ಈ ಜಮೀನು ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.